ಇವತ್ತು ನಮ್ಮ ಈ ಗೋಷ್ಠಿಗೆ ಆಗಮಿಸಿರುವ ನಿಮಗೆಲ್ಲರೂ ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ವೇದಿಕೆ ಮೇಲಿರುವಂಥ ಗಣ್ಯರನ್ನು ಪರಿಚಯಿಸಲಿಕ್ಕಿದ್ದೇನೆ. ಡಾಕ್ಟರ್ ಹರಿಕೃಷ್ಣ ಬಂದವರಿಗೆ ಸ್ವಲ್ಪ ಹೊತ್ತಲ್ಲಿ ಬಂದು ಸೇರಿಕೊಳ್ತಾ ಇದ್ದಾರೆ. ನಮ್ಮ ಸರಯಿ ಸಂಸ್ಥೆಯ ಗೌರವಾಧ್ಯಕ್ಷರು ಸಂಚಾಲಕರಾಗಿದ್ದಾರೆ ಅವರು. ಇವರು ಶ್ರೀಮತಿ ಹೇಮಾ ದಾಮೋದರ್ ನಿಸರ್ಗ ನಮ್ಮ ತುಳುಕೂಟದ ಅಧ್ಯಕ್ಷರಾಗಿ ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ರೊಟೇರಿಯನ್ ಜೆ ವಿಶ್ವನಾಥ್ ಶೆಟ್ಟಿ, ಜೆ ವಿ ಶೆಟ್ಟಿ ಅಂತ ಅವರು ನಮ್ಮ ತುಳುಕೂಟದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ನನ್ನ ಜೊತೆ ಇರುವವರು ನಾಗೇಶ್ ದೇವಾಡಿಗ ಕದ್ರಿ, ಉತ್ತಮ ನಾಟಕಕಾರರು ಮತ್ತು ಕೃತಿ ರಚನಾಕಾರರು, ನಮ್ಮ ತುಳುಕೂಟದ ಜೊತೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ವಿಜಯಲಕ್ಷ್ಮಿ ಎನ್ ಅಂತ, ವಿಜಯಲಕ್ಷ್ಮಿ ನಿಡ್ಡೋಣ್ಣರು ಸರೈ ಮಹಿಳಾ ವೃಂದದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇನ್ನಿಬ್ಬರು ನಮ್ಮ ಉಪಾಧ್ಯಕ್ಷರಾದಂಥ ಪದ್ಮನಾಭ ಕೋಟೆ ತಡಿ ಮತ್ತು ಹರಿಕೃಷ್ಣ ಅವರು ಬರಲಿಕ್ಕಿದ್ದಾರೆ. ಈ ಮಧ್ಯೆ ನಾವಿವತ್ತು ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಬಗ್ಗೆ ಒಂದು ವಿವರ ಕೊಡಲಿಕ್ಕೆ ನಿಮ್ಮನ್ನು ನಾವು ಭೇಟಿಯಾಗ್ತಾ ಇದ್ದೇವೆ. ತುಳುಕೂಟ ಕಳೆದ 55 ವರ್ಷಗಳಿಂದ ತುಳು ರಂಗಭೂಮಿಯಲ್ಲಿ ಅಥವಾ ತುಳುವಿನ ಬೆಳವಣಿಗೆಯಲ್ಲಿ ತುಂಬ ಕೆಲಸ ಮಾಡ್ತಾ ಬರ್ತಾ ಇದೆ. ಒಮ್ಮೆಗೆ ತುಳು ಅಕಾಡೆಮಿ ನಿಂತು ಹೋಯಿತು, ಇಲ್ಲ ಅಂತ ಅದನ್ನು ಸರ್ಕಾರ ಬರ್ಖಾಸ್ತು ಮಾಡಿತು. ಆಗ ಬನ್ನಿ ನಮ್ಮ ಖಚಾಂಚಿಯವರಾದಂಥ ನಾರಾಯಣ ಬೇಡಿ, ಇವರು ಕೂಡ ಸಾಮಾಜಿಕ ಕಾರ್ಯಕರ್ತರು, BSMನ ನಿವೃತ್ತ ಉದ್ಯೋಗಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ಮ ಕೋಶಾಧಿಕಾರಿಯಾಗಿದ್ದಾರೆ ನಾರಾಯಣ ಬೇಡಿ ಅಂತ. 55 ವರ್ಷಗಳಿಂದ ತುಳು ಅಕಾಡೆಮಿ ಒಮ್ಮೆ ಸ್ಥಾಪನೆ ಆಯಿತು, ಮತ್ತು ಮಧ್ಯದಲ್ಲಿ ನಿಂತು ಹೋಯಿತು. ಅದು ಪುನರ್ ಸ್ಥಾಪನೆ ಮಾಡುವಲ್ಲಿ ತುಳುಕೂಟ ಬಹಳ ಕೆಲಸ ಮಾಡಿದೆ. ಮಂಗಳೂರಿನಲ್ಲಿ ಆಗಲಿ ಅಥವಾ ಬೆಂಗಳೂರಿನಲ್ಲೇ ಆಗಲಿ ತುಳುವಿನ ಬಗ್ಗೆ ಕೆಲಸ ಮಾಡುವಲ್ಲಿ ಮೊದಲ ಹೆಜ್ಜೆ ಇಟ್ಟದ್ದು ತುಳುಕೂಟ ರಿಚರ್ಡ್ ಕೂಟ. 1970ರಲ್ಲಿ ಪ್ರಾರಂಭ ಆಯಿತು. ಆದರೆ ಅದು ಕೊರೋನಾದ 2 ವರ್ಷ ನಾವು ತಟಸ್ಥರಾಗಿದ್ದೆವು, ಆಗ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆನಂತರ ಹಾಗಾಗಿ ಹೋದ ವರ್ಷ ಮಾರ್ಚಿನಲ್ಲಿ ನಾವು ಬಂಗಾರ ಪರ್ವ 50ನೇ ವರ್ಷದ ಕಾರ್ಯಕ್ರಮವನ್ನು ಮಂಗಳೂರಿನ ಪುರಭವನದಲ್ಲಿ ಚೆನ್ನಾಗಿ ಮಾಡಿದ್ದೇವೆ. ನಿಮಗೆಲ್ಲರೂ ಗೊತ್ತಿದೆ, ಮತ್ತು ನೇರ ಪ್ರಸಾರದಲ್ಲಿ ಪ್ರಸಾರ ಆಗಿತ್ತು ನಮ್ಮ ಕುಟುಂಬದಲ್ಲಿ. ಅಂಥ ಸಂಸ್ಥೆಯ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು 30 ವರ್ಷಗಳ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಮರಳಿ ದಾಮೋದರ ನಿಸರ್ಗ ಬೋಳೂರು. ಇವರು ಬೋಳೂರು ದೋಗ್ರ ಪೂಜಾರಿಯವರ ಸುಪುತ್ರರಾಗಿ ವಿಶ್ವಕುಮಾರ್, ಮಧುಕುಮಾರ್ ಇವರಿಗೆಲ್ಲರಿಗೆ ಒಬ್ಬ ಸಹೋದರನಾಗಿ, ಒಬ್ಬ ಇಂಜಿನಿಯರ್ ಆಗಿದ್ದುಕೊಂಡು ಕಾಂಟ್ರಾಕ್ಟರ್ ಕೆಲಸ ಮಾಡಿ ಕಲೆಯ ಬಗ್ಗೆ ಅಥವಾ ತುಳು ಭಾಷೆಯ ಬಗ್ಗೆ ವಿಶೇಷವಾಗಿ ಹೋರಾಟವನ್ನು ಮಾಡಿದರು. ಅವರ 30 ವರ್ಷಗಳ ಅವಧಿಯಲ್ಲಿ ಅನೇಕ ತುಳುವಿನ ಪುಸ್ತಕಗಳು ಪ್ರಕಟ ಆಗಿದೆ. ತುಳುಗುಲಿಪು ಅಂತ ಒಂದು ಪುಸ್ತಕ ದೊಡ್ಡ ಪ್ರಮಾಣದ ಜಾನಕಿ ಬ್ರಹ್ಮರವರು ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ರವೀಂದ್ರ ಅಲ್ಲಿ ಕಲಾಮಂಟಪದಲ್ಲಿ ಬಿಡುಗಡೆ ಆಗಿತ್ತು. ಮತ್ತು ವಿಶ್ವ ತುಳು ಹಬ್ಬ ಅದರ ಉಪಾಧ್ಯಕ್ಷರಾಗಿ ತುಂಬ ಕೆಲಸ ಮಾಡಿದ್ದಾರೆ. ತುಳು ತಾಳಮದ್ಲೆ ಸಪ್ತಾಹ, ತುಳು ನಾಟಕ ಸ್ಪರ್ಧೆ ಸಹ್ಯಾದ್ರಿ ಕಾಲೇಜಲ್ಲಿ, ತಾಳಮದ್ಲೆ ಸಪ್ತಾಹ ಇಲ್ಲಿ ನಮ್ಮ ಗರುಡಿಯಲ್ಲಿ ಆದ ಉಪಾಧ್ಯಕ್ಷರಾಗಿ ವಿಶ್ವ ತುಳುಗಳ ಪರ್ವದಲ್ಲಿ ಸಕ್ರಿಯವಾಗಿ ದುಡಿದು ಡಾಕ್ಟರ್ ಹರಿಕೃಷ್ಣ ಬಂದವರು ಮೊನ್ನೆ ಸಂಜಯ್ ಕುಮಾರ ಕಾರ್ಯಕ್ರಮದಲ್ಲಿ ಧರ್ಮಯೋಗಿ ಅಂತ ಒಂದು ಬಿರುದನ್ನು ಕೊಟ್ಟು ಅವರನ್ನು ದೊಡ್ಡ ಪ್ರಮಾಣ ಸನ್ಮಾನಿಸಿದೆ. ನೀವೆಲ್ಲ ಬಂದಿದ್ದೀರಿ, ಪತ್ರಿಕೆಯವರು ಗೊತ್ತಿದೆ ನಿಮಗೆ. ಅವರು ನಮ್ಮ ಸರೈವು ಸಂಸ್ಥೆಯ ಗೌರವಾಧ್ಯಕ್ಷರು. ಮತ್ತು ಅವರು ಯಾವ ಸಂಸ್ಥೆಯಲ್ಲಿ ಇಲ್ಲ ಅಂತ ಕೇಳಲಿಕ್ಕಿಲ್ಲ, ನಿಮಗೆ ಗೊತ್ತುಂಟು ಅವರಿಲ್ಲದ ಸಂಸ್ಥೆ ಅಂತ ಇಲ್ಲ ಅಂತ. ಹಾಗಾಗಿ ಹೆಚ್ಚು ಪರಿಚಯ ಮಾಡಬೇಕಾಗಿಲ್ಲ. ನಮ್ಮ ಸರೈವು ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಮತ್ತು ದಾಮೋದರ ನಿಸರ್ಗರ ಒಡನಾಡಿಯಾಗಿ ತುಳು ರಾಜ್ಯ ಆಗಬೇಕು ಅಂತ ಹೋರಾಟ ಮಾಡುವವರಲ್ಲಿ ಎಲ್ಲರೂ ತುಳುವನ್ನು 8ನೇ ಪರಿಚಯದಲ್ಲಿ ಸೇರಿಸಬೇಕು ಅಂತ ಮಾತ್ರ ಬುಬ್ಬೆ ಹಾಕ್ತಾರೆ ಎಲ್ಲ ಹೊರತು ಅದು ಹಾಗೆ ಸೇರಿಸಲಿಕ್ಕೆ ಆಗುವುದಿಲ್ಲ. ಅದು ಸೇರಿಸಬೇಕಾದ್ರೆ ಮೊದಲು ತುಳು ರಾಜ್ಯದ ಭಾಷೆ ಅಂತ ಘೋಷಣೆ ಆಗಬೇಕು, ಆನಂತರ ಮಾತ್ರ 8ನೇ ಪರಿಚಯದಲ್ಲಿ ಸೇರಿಸಲಿಕ್ಕೆ ಆಗ್ತದೆ. ಸುಮಾರು ಕಾನೂನು ತೊಡಕು ಉಂಟು. ಆದರೆ ಅವರು ಅದನ್ನೆಲ್ಲ ಹೇಳಿದ್ರು. ಅವರು ತುಳು ರಾಜ್ಯ ಆಗಬೇಕು ಅಂತ ಪ್ರಯತ್ನ ಮಾಡೋದು. ತುಳು ರಾಜ್ಯ ಆಯಿತು ಅಂತಾದರೆ ತುಳು ಅಧಿಕೃತ ಭಾಷೆ ಆಗ್ತದೆ, ಆಮೇಲೆ ಅದನ್ನು ನಾವು 8ನೇ ಪರಿಚಯದಲ್ಲಿ ಸೇರಿಸಿ ಅಂತ ಮತ್ತೆ ಹೋರಾಟವನ್ನು ಮಾಡಬಹುದಾಗ್ತದೆ. ಇದೊಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದು ಆಗದೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಆದರೂ ಕೂಡ ಒಂದಷ್ಟು ತುಳು ರಾಜ್ಯ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತುಳು ರಾಜ್ಯ ಅಂತ ಘೋಷಣೆ ಮಾಡುವ ಆ ಪ್ರಯತ್ನದಲ್ಲಿ ಬಹಳ ಹೋರಾಟ ಈಗಿನಲ್ಲಿ ಕೂಡ 80ರ ಈ ಹಾರ ಎಲ್ಲವೂ ಹೇಳೋದು ಒಂದೇ, ಅದಕ್ಕಾಗಿ ಹೋರಾಟ ಮಾಡುವ, ಮೊದಲು ಅದನ್ನು ಮಾಡುವ ಅಂತ. ರಾಜ್ಯ ಭಾಷೆ ಆಗಬೇಕು ಅಂತ ನಾವು ಪ್ರಯತ್ನ ಮಾಡಬೇಕು. ಸರ್ಕಾರ ಅನೇಕ ಸಮಿತಿಗಳು ಈಗಲೂ ರಚನೆ ಮಾಡಿದೆ. ಅವರು ಹೋಗಿ ತಮಿಳುನಾಡಿಗೆ ಹೋಗಿ ಎಲ್ಲ ಅಧ್ಯಯನ ಮಾಡಿ ಎಲ್ಲ ಬಂದಿದೆ 2-3 ತಂಡ. ಆದರೆ ಪ್ರಧಾನವಾಗಿ ಆಗಬೇಕಾದ ತುಳು ರಾಜ್ಯ, ಆಮೇಲೆ ತುಳು ಭಾಷೆ ಕರ್ನಾಟಕದಲ್ಲಿ ಸರಿ ಅಂತ ಒಪ್ಪಿದ ನಂತರ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ತುಳು ರಾಜ್ಯ ಆಗಬೇಕು ಅಂತ ಹೋರಾಟ ಮಾಡುವುದು ನಮ್ಮ ಸಂಸ್ಥೆಯ ಗೌರವ ಸಂಚಾಲಕರ ಜೊತೆಗೆ
ತುಳುಕೂಟದಲ್ಲಿ ಸದಾ 50 ವರ್ಷಗಳಿಂದ ಒಟ್ಟಿಗೆ ಇತ್ತು. ಎಲ್ಲ ಏನು ಹೋರಾಟ ಮಾಡಿದ್ದು, ಡೆಲ್ಲಿಗೆಲ್ಲ ಹೋಗಿ ಹೋರಾಟ ಮಾಡಿ ಅಕಾಡೆಮಿಯನ್ನು ಪುನರುತ್ಥಾಪನೆ ಮಾಡುವ ಕೆಲಸ ಮಾಡುವಾಗೆಲ್ಲ ನಮ್ಮ ಜೊತೆ ಇದ್ದವರು. ದಾಮೋದರ ಸರ್ ಒಡನಾಟಿಗಳು, ಅತ್ಯಂತ ಪ್ರೀತಿ ಪಾತ್ರರು. ಏನಿದ್ರು ಕೂಡ ಹರಿಕೃಷ್ಣ ಬದರನ್ನು ಕೇಳಿದ್ರೆ ನಾವು ಮುಂದೆ ಹೋಗುವುದಿಲ್ಲ ಅಂತ ನಿಸರ್ಗ ಒಂದು ಮಾತು ಹೇಳ್ತೀವಿ. ಮತ್ತು ನಮ್ಮ ಎಲ್ಲ ತುಳುಕೂಟದ ಯಾವ ಕಾರ್ಯಕ್ರಮ ಆದರೂ ಕೂಡ ಪನೂರಿಲ್ಲದೆ ನಾವು ಮಾಡೋದೇ. ಹಾಗಾಗಿ ನಾಡ್ದು ಕೂಡ ಅವರು ನಮ್ಮ ಜೊತೆ ಇರ್ತಾರೆ. ದಾಮೋದರ ನಿಸರ್ಗರು ಅನೇಕ ನಾಟಕಗಳಿಗೆ, ಅನೇಕ ಯಕ್ಷಗಾನಗಳಿಗೆ ಮತ್ತು ಎಲ್ಲವನ್ನು ಕೂಡ ತುಳುವಿನ ಕಾರ್ಯಕ್ರಮ ಏನಾಗುತ್ತಿದ್ದರೂ ಕೂಡ ಅದರಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದರು. ಎಲ್ಲಿವರೆಗೆ ಅಂದರೆ ಸಾಯುವ ದಿನದವರೆಗೆ ಅವರು ನಮ್ಮ ತುಳುಕೂಟದ ಅಧ್ಯಕ್ಷರೇ ಆಗಿದ್ದು. ಪ್ರಾಯಶಃ 30 ವರ್ಷ ಯಾರು ಆ ಥರದ ಕೆಲಸ ಮಾಡಲಿಲ್ಲ. ತನ್ನೆಲ್ಲ ಅಸೌಖ್ಯದ ಕಾಲ ಇತ್ತು. ಅವರೊಂದು ಒಂದು ಸರಿ ಮರಣ ಗೆದ್ದವರು ಜಿತೇಂದ್ರಿಯ, ಹಾಗಾಗಿ ಜಿತೇಂದ್ರಿಯ. ಹಾಗಾಗಿ ಮರಣ ಗೆದ್ದ ಒಬ್ಬ ವ್ಯಕ್ತಿ ಕೊನೆಯ ಕಾಲದವರೆಗೆ ತುಂಬ ಕಾಲ ಅಸೌಖ್ಯದಲ್ಲಿ ಇರಲಿಲ್ಲ. ಸಾಯುವ ಕಾಲಕ್ಕಾಗುವ 1-2-3 ದಿನ ಮಾತ್ರ ಆಸ್ಪತ್ರೆಯಲ್ಲಿ ಇದ್ದರು. ಆಗ ಕೂಡ ಅದೇ ಮಾತಾಡ್ತಿದ್ರು ನಮ್ಮ ಹತ್ರ. ಅವ್ರ ಹತ್ರ ಆಗಲಿ, ಅವ್ರ ಶ್ರೀಮತಿ ಹತ್ರ ಆಗಲಿ, ಅವ್ರ ಶ್ರೀಮತಿ ಅದನ್ನೇ ಹೇಳ್ತಿದ್ರು, ತುಳುಕೂಟವನ್ನು ಮುಂದುವರಿಸಿಕೊಂಡು ಹೋಗಿ, ತುಳುಕೂಟ ಗಟ್ಟಿ ಮಾಡಿ, ಅದೇ ಮಾತಾಡ್ತಾ ಇದ್ರು ಕೊನೆಯವರೆಗೆ ಸಹ. ಅಂದರೆ ಅವರು ಶನಿವಾರ ಬೆಳಿಗ್ಗೆ ಅದು ನಿಶ್ಚಯ, ಶುಕ್ರವಾರ ಸಂಜೆಯವರೆಗೂ ಅದೇ ವಿಷಯ ಮಾತಾಡ್ತಾ ಇದ್ರು. ನನಗೂ ಫೋನ್ ಮಾಡಿ ಅದೇ ವಿಷಯ ಹೇಳ್ತಾ ಇದ್ರು. ಹಾಗಾಗಿ ತನ್ನ ಜೀವಿತದ ಕೊನೆಯ ಉಸಿರಿನ ತನಕವೂ ಕೂಡ ತುಳುವಿಗಾಗಿ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿಯ ಜೀವಿತಾಂತ್ಯಾಗಿ 1 ವರ್ಷ ಕಳೆಯಿತು. ಮೊನ್ನೆ ಆಗಸ್ಟ್ 31ಕ್ಕೆ. ಆ ದಿವಸ ಕೂಡ ನಾವು ಕಾರ್ಯಕ್ರಮ ಅವರ ಸೌತ್ಮಂಡಲಿ ಅವರ ಮನೆಯವರು ಮಾಡಿದ್ದಾರೆ. ಈಗ ಆಮೇಲೆ ಅದರ ಬಗ್ಗೆ ಇವರು ಹರಿಕಥಾ ಪರಿಷತ್ನವರು ಕೂಡ ತುಳುವಿನಲ್ಲಿ 1 ವಾರ ಗರಡಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು. ಈಗಲೂ ನಾವು ಕೂಡ ತುಳು ಕೂಟ ಮತ್ತು ಸರಯು ಬಾಲಯಕ್ಷವರಿಂದ ಸೇರಿಕೊಂಡು ಜಂಟಿಯಾಗಿ ತುಳು ತಾಳಮದ್ದಲೆ ಸಪ್ತಾಹ ಮಾಡ್ತಾ ಇದ್ದೇವೆ. 7ನೇ ತಾರೀಕಿಗೆ ಉದ್ಘಾಟನೆ ಆಗ್ತದೆ. ಚಿತ್ತರಂಜನ್ ಅವರು ಮತ್ತು ನಮ್ಮ ನಾರಾಯಣ ಬೇಡಿ ಅವರು 14 ಕೋಟಿಯಲ್ಲಿ ಎಲ್ಲ ಇರ್ತಾರೆ ಅಂತ ಗಣ್ಯರ ಸಮ್ಮುಖದಲ್ಲಿ ಅಲ್ಲಿ ಉದ್ಘಾಟನೆ ಆಗ್ತದೆ. ದಿನವೂ ಸಂಜೆ 5 ಗಂಟೆಗೆ ದೀಪ ಪ್ರಜ್ವಲನ ಮಾಡಿ ನಿಸರ್ಗದ ಸಂಸ್ಮರಣೆಯನ್ನು ಮಾಡಿ ನಂತರ ತಾಳಮದ್ದಲೆ ತಂಡಕ್ಕೆ ಬಿಟ್ಟುಕೊಡು. ತುಂಬ ದೂರದಿಂದ ಟೀಮ್ಗಳೆಲ್ಲ ತಂದಿವೆ. ನಾವು ಆಹ್ವಾನಿತ ತಂಡಗಳನ್ನು ಯಾರನ್ನೆಲ್ಲ ಕೇಳಿಕೊಂಡಿದ್ದೇವೆ ಅವರೆಲ್ಲ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ದಾರೆ. ಪುತ್ತೂರಿಂದ ಆಂಜನೇಯ ಯಕ್ಷಗಾನ ಕಲಾ ಸಂಘ ಅವರು ಬರ್ತಾ ಇದ್ದಾರೆ. 2 ದಿವಸ ನಮ್ಮ ಶತಮಾನೋತ್ಸವವನ್ನು ಕಂಡಂಥ ವಾಗೀಶ್ವರಿ ಕಲಾವರ್ಧಕ ಯಕ್ಷಗಾನ ಮಂಡಳಿ, ಮಹಾಮಾಯರ ದೇವಸ್ಥಾನ ರಥವೀತಿ, ಆ ತಂಡದವರು ಬರ್ತಾ ಇದ್ದಾರೆ. 3ನೇ ದಿವಸ ಯಕ್ಷಕಲಾ ಸುರತ್ಕಲ್ ಮಹಿಳಾ ತಂಡ, ಯಕ್ಷಮಂಜುಳಾ ಮಹಿಳಾ ತಂಡ, ಸರಯು ಯಕ್ಷವೃಂದ, ಆಮೇಲೆ ಪಾಂಡೇಶ್ವರದ, ಅದು ಕೂಡ 50 ವರ್ಷವನ್ನು ದಾಟಿರುವಂಥ ಒಂದು ಯಕ್ಷಗಾನ ಸಂಸ್ಥೆ. ಯೋಗೇಶ್ ಕುಮಾರ್ ಜೈಪುರದ ಸಾರಥ್ಯ ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ತಂಡದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. 13ನೇ ತಾರೀಕಿಗೆ ನಾವು ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಮತ್ತು ಅನೇಕ ಗಣ್ಯರು ಸೇರಿಕೊಂಡು ಸಮಾರೋಪ ನಡೀತದೆ. ಆಮೇಲೆ ನಮ್ಮ ದಾಮೋದರ ನಿಸರ್ಗ ಒಡನಾಡಿ ಇಲ್ಲೇ ಇದ್ದಾರೆ, ಜೆ ವಿಶ್ವನಾಥ್ ಶೆಟ್ಟರು. ಅವರಿಬ್ಬರು ಕಾಲೇಜಿ ಕಾಲದಿಂದ ಒಟ್ಟಿಗೆ ಇದ್ದವರು ಮತ್ತು ಅನೇಕ ಕಾಲ ಅವರು ಕೂಡ ಉಪಾಧ್ಯಕ್ಷರಾಗಿ ತುಳುಕೂಟದ ಸೇವೆ ಮಾಡಿದ್ದಾರೆ. ಹಾಗೆ ನಿಸರ್ಗರ ನೆನಪಿನಲ್ಲಿ ಜೆ ವಿ ಶೆಟ್ಟರನ್ನು ಕೂಡ ಸನ್ಮಾನಿಸುವ ಕಾರ್ಯಕ್ರಮ ಇದೆ. ಆ ದಿವಸ ಹರಿಶೆಟ್ಟಿ ಸೂಡ ಅವರು ಬರೆದ ಮಾಯಕದ ಭಿನ್ನದಿ ಅಂತ ಯಕ್ಷಗಾನದ ಬಯಲಾಟ 6 ದಿನ ತಾಳಮದ್ದಲೆ ಇರ್ತದೆ. ಕೊನೆ ದಿವಸ ಯಕ್ಷಗಾನ ಬಯಲಾಟ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಗರಡಿಯ ಸಹಾಯದಿಂದ ನಡೀತದೆ. ಸ್ವಲ್ಪ ದೂರ ಸಿಟಿಯಿಂದ ಹೋಗುವಾಗ ಬರುವಾಗ ಟ್ರಾಫಿಕ್ನಲ್ಲೆಲ್ಲ ಬ್ಲಾಕ್ ಆಗ್ತದೆ. ಸ್ವಲ್ಪ ನೀವು ಎಚ್ಚರ ವಹಿಸಿಕೊಂಡು ಸಮಯಕ್ಕೆ ಸರಿ ಬಂದು ನಮ್ಮ ಬಗ್ಗಾಗಿ ಒಂದಷ್ಟು ಪ್ರಚಾರವನ್ನು ಕೊಟ್ಟರೆ 55 ವರ್ಷಗಳ ನಮ್ಮ ತುಳುವಿನ ಸೇವೆ ಸಾರ್ಥಕ್ಯ ಕಾಣ್ತದೆ ಅಂತನ್ನುವ ಒಂದು ವಿಷಯವನ್ನು, ಒಂದು ಸಂದೇಶವನ್ನು ತಿಳಿಸಲಿಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಅಧ್ಯಕ್ಷರು ನಿಮಗೆ ಇದರ ಬಗ್ಗೆ ಮುಂದೆ ವಿವರವನ್ನು ಕೊಡ್ತಾರೆ. ತುಳುಕೂಟ ಕುಡ್ಲ ಅಧ್ಯಕ್ಷರು ಹೇಮಾ ದಾಮೋದರ ನಿಸರ್ಗ. ನಾನು ಕಳೆದ 30 ವರ್ಷದಿಂದ ತುಳುಕೂಟಡು ಭಾಗವಹಿಸೋನಲ್ಲಿ ಎನ್ನ ಖಂಡನೆ ಶ್ರೀ ಬಿ ದಾಮೋದರ ನಿಸರ್ಗ 30 ವರ್ಷದಿಂದ ತುಳುಕೂಟಡು ಅನೇಕ ಕಾರ್ಯಕ್ರಮನ ಪಾಡೋದು, ಪ್ರತಿಭಾ ಪುರಸ್ಕಾರ ಅವಾರ್ಡು, ಬಿಸು ಬಲ್ಬ ಅವಾರ್ಡು, ಅನೇಕ ಕಾರ್ಯಕ್ರಮನ ಮಾಡ್ತೊಂದು ಬರ್ತೇವೆ. ಈ ತುಳುಕೂಟ ಇನಿ ಕೋಡೆದತ್ತು 1970 ಸ್ಟಾರ್ಟ್ ಆತಿನ SR ಹೆಗ್ಡೆ ಅವೇನು ಉದ್ದೀಪನ ಮಲ್ತೇವೆ. ಅವೇನು ಮೊದಲನ್ನು ಗಟ್ಟಿ ಮಲ್ತೊಂದು ಬತ್ತಿನಾಗ 10 ವರ್ಷದಿಂಚಿ ಅವೇನು ಸೇವೆ ಮಲ್ತೊಂದು ಬರ್ತೇವೆ. ಆಯ್ಬುಕ್ಕ ಬತ್ತಿನ ಹಾಕ್ಲು ಅಡ್ಯಾರ ಮಾಬಲ್ ಶೆಟ್ರು, SK ಅಮೀನರು, ದಾಮೋದರ ಸ್ವರ್ಣರು ಮುಂತಾದ್ನಕ್ಲು ಆಯ್ಬುಕ್ಕ 1994 ದಾಮೋದರ ನಿಸರ್ಗರು ಈ ತುಳುಕೂಟನ ಮಸ್ತ್ ಪುಣೆದು ಅವೇನು ಗಟ್ಟಿ ಮಲ್ತೊಂದು ಬರ್ತೇವೆ. ಆಗ 1994 ಬತ್ತಿನಾಗ 2024 ಮುಟ್ಟ 30 ವರ್ಷ ಮುಟ್ಟ ಅನೇಕ ಕಾರ್ಯಕ್ರಮ ಹತ್ತದೆ ಮಸ್ತ್ ಬೇಲೆ ಮಲ್ತೊಂದು ಬತ್ತಿನಾಗ ಜೋಕ್ಲೆಗೆ ಬೋಡಾದು
SLC ಬೊಕ್ಕ PUC ಮಸ್ತ್ ಅಂಕ ದೆತ್ತಿನಕ್ಲೆಗ್ ತುಳು ಭಾಷೆ ಆದಿ ಪೋಡಕ್ಲೆನ ಅಕ್ಲೆಗ್ ಜಾಸ್ತಿ ಗರಿಷ್ಠ ಅಂಕ ದೆತ್ತಿನಕ್ಲೆಗ್ ಅಕ್ಲೆಗ್ಲ ಪ್ರತಿಭಾ ಪುರಸ್ಕಾರ ಮಾಡ್ತೇವೆ. ಅವತ್ತನೇ ಬಿಸು ಬರ್ಬ ಬಂಡ ತುಳು ನಾಟಕ ಕತೆ ಬಗೆತಿನಕ್ಲ ಅಕ್ಲೆಗ್ಲ ಒಂಜಿ ಇದು ಮಾಡ್ತದೆ. ಅಕ್ಲೆಗ್ಲ ಒಂಜಿ ಪುರಸ್ಕಾರ ಮಾಡ್ತೇವೆ. ರತ್ನವರ್ಮ ಹೆಗ್ಡೆವ್ನ ನಮಗೆ ವೀರೇಂದ್ರ ಹೆಗ್ಡೆವ್ನ ಮೂಲಕ 6 ಎಕ್ಲೆಗ್ ಇನಾಮ ಬಹುಮಾನದ ಇನಾಮ ಕೊಟ್ಟು ಅವೆಲ್ಲ ಮಿತ್ತಕಂತ ನಮ್ಮ ಮಸ್ತ್ ಕಾರ್ಯಕ್ರಮ ಅಂತ. ಅವತ್ತಂದೆ ಅವೆಗ್ ಒಂಜಿ 5 ವರ್ಷ ಜಿಂಜಿನಾಗ ತುಳುಕೂಟಕ್ಕೆ 5 ವರ್ಷ ಜಿಂಜಿನಾಗ ಬಿಸು ಪರ್ಬ ಪಂಡ ಸ್ವರ್ಣ ಮಹೋತ್ಸವ ಮಲ್ಪಡೋದು ಭಾರಿ ಮಲ್ಲ ಆಸೆ ಇತ್ತೇಳು. ಬಂಗಾರ ಪರ್ಬ ಮಲ್ಪಗ ಪನ್ನೊಂದೇ ಇತ್ತೆ. ಆಡ 5 ವರ್ಷ ಜಿಂಜಿನಾಗ ಓಲಿತ್ತನ ಸೀಕ್ ಕೊರೋನಾ ಬರ್ತದ ಅವು ಮಲ್ಪೆಗ ಆವಂದೆ ಅಡೆಗೆ ಉಂತದು ಬೋಡು ಬುಕ್ಕ 54ನೇ ವರ್ಷಡು ಮಲ್ಪುಗ ಪಂಡದು ಬಿಸು ಪರ್ಬ ಮಲ್ಪುಗ ಬಂಗಾರ ಪರ್ಬ ಮಲ್ಪುಗ ಪಂಡದು ಆಗ ಐಕ್ ಬೋಡಾಯನ ಒಂಜಿ 14 ಕಾರ್ಯಕ್ರಮ ಒಂಜೊಂಜಿ ತಿಂಗಳ ಒಂಜೊಂಜಿ ಕಾರ್ಯಕ್ರಮ ತಾಳಮದ್ದಳೆ ಆವಡು ಭಜನೆ ಆವಡು ಕುಣಿತ ಭಜನೆ ಆವಡು ಯಕ್ಷಗಾನ ಆವಡು ಮಸ್ತ್ ಪಾಡೋದು ಬರ್ತದೆ ಕಾರ್ಯಕ್ರಮ ಓನೋಲು ಶಾಲೆಡು ಮಾತ ಮಲ್ತೋದು ಬತ್ತ ನಮ್ಮ ಅವು ಅದು ಮಾತ ಮುಗಿತದು ನಮ್ಮ ಬಂಗಾರ ಪರ್ಬಗ ದಿನಗಾನಗ ಅವರಿಗೆ ಅಸೌಖ್ಯ ಆದ ತೀರ್ಪು ನನ್ನ ದಾದ ಮಲ್ಪುನೂ ಪಂಡದು ನಮ್ಮ ಕಮಿಟಿ ದಕ್ಲು ಮಾತ ಕೂಡ್ದು ನಮ್ಮನ ಏನನ್ನ ಒಂಜಿ ಅಧ್ಯಕ್ಷರು ಮಲ್ತದು ಅವೇ ನಮ್ಮ ಅಕ್ಲಿನ ಮುತ್ತಾಲಿಗೆ ಯಾರು ತುಂಬಬಹುದು ಆ ಬಂಗಾರ ಪರ್ಬನ ಮಿತ್ತ ಮಲ್ತದು ಒಂಜಿ ದಿನ ಕಾರ್ಯಕ್ರಮನ ಮಲ್ತೋದು ಬರುತ್ತೆ. ಒಂಜಿ ದಿನ ಕಾಣೆ ಬತ್ತಿನ ರಾತ್ರಿ ಬಿಟ್ಟೆಲ್ಲ ಮಲ್ತೋದು ಬತ್ತ. ಅವತ್ತಲ್ಲಿ ಬೇತೆ ಕಾರ್ಯಕ್ರಮ ಮಲ್ತೋದು ಬತ್ತ. ಇತ್ತೆ ಎಲ್ಲಂಜಿ ನಮ್ಮ ತಾಳಮದ್ದಳೆ ಸಪ್ತಾಹ ಮಲ್ಪುಗಾಪನೊಂದು ಯೋಚನೆ ಮಲ್ತ. ದಾಮೋದರ ನಿಸರ್ಗ ಅವರಿಗೆ ಸಪ್ತಾಹ ಮಲ್ತದ್ದು ತುಂಬುಲ ಅನುಭವ ಉಂಡು. ಅಂಚನೆ ಅವಳ ಎಂಕ್ಲು ಮಲ್ತೋದು ಬದುಕಬಂಡದು ಗರಡಿನ ಆಯ್ಕೆ ಮಲ್ತ ದಯಪಂಡ ದಾಮೋದರ ನಿಸರ್ಗ ಗರಡಿದ ಮುಕ್ತೇಶ್ವರ ಅದು ಸುಮಾರು ವರ್ಷ ದಿಂಚಿ ಬೇಲೆ ಮಲ್ತಿನಾಗ ಅಂಚಾದ ಸಪ್ತಾಹ ಒಂಜಿ ಅವಳು ಮಲ್ಪುಗ ದಯಪಂಡ ಒಂಜಿ ಕುಡ್ಲದ ಮಲ್ಲ ಸಿಟಿ ಆದ ಗುಂಪುನ ಐಟ್ ಗರಡಿ ಒಂಜಿ ಕಾರ್ಣಿಕದ ದೇವಸ್ಥಾನ ಅಂಚಾದ ಅವಳು ಮಲ್ಪಗ ಪಂಡದು ಪೂರಕ್ಲ ಎಡ್ಡಾಬುಣ ಪಂಡದು ಅವಳು ನಮ್ಮ ಆಯ್ಕೆ ಮಾತ ಚಿತ್ತರಂಜನ ಗರಡಿ ಅಧ್ಯಕ್ಷ ಆಗನ ಆ ದೀಪ ಉದುಪನ ಮಲ್ಪೆಗ್ ಮದು ಸುಗತ ದಿನ ಬೊಕ್ಕ ಒಂಜಿ ತಾಳಮದ್ದಳೆ ದಿನಕ್ಕೆ ಬೇತೆ ಪಾಡೋನು ಬೈದ ಅವೆನ ನಮ್ಮ ಕಾರ್ಯದರ್ಶಿ ಆಯ್ನ ಅಲೆವಗಾಯ ಪಂಡೆಗಿತ್ತೆ ನಮ್ಮ ಮಾತೆಲ್ಲ ನಿಕ್ಕಲು ಬರ್ತದ ಒಂಜಿ ಪ್ರೋತ್ಸಾಹ ಕೊಡು ನಮ್ಮ ತಾಳಮದ್ದಳೆ ಸಪ್ತಾಹ ಒಂಜಿ ಪೊಂಗುಡು ಆವಡು ಪಂಡದು ಯಾನ್ ನಿಕ್ಲೆಡ ಈತೇ ಕೇನು ಆತ್ಮೀಯ ಪತ್ರಕರ್ತರಿಗೆ ವಂದನೆಗಳು. ದಾಮೋದರ ಸರ್ಗರು ತುಳು ಭಾಷೆಯನ್ನು ಬೆಳೆಸುವಲ್ಲಿ ಭಾಳಷ್ಟು ಕಷ್ಟಪಟ್ಟರು. ಯಾಕಂದರೆ ತುಳು ನಾವು ಶಾಲೆಯಲ್ಲಿ ಕಲಿತಿರುವಾಗ ತುಳು ಮಾತಾಡಿದರೆ ನಾವು ಹೊಡಿತಿದ್ರು. ಆದರೆ ನಮ್ಮ ತುಳು ಭಾಷೆ ಪಂಚತಾಳ ಭಾಷೆಯಲ್ಲಿ ತುಳು ಒಂದು ಭಾಷೆ, ಅದಕ್ಕೊಂದು ರಾಜ್ಯ ಆಗಬೇಕು, ತುಳು ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೇವೆ. ಈಗ 8ನೇ ಪರಿಚಯ ಸೇರುವುದರಲ್ಲಿ ಮಾತ್ರ ಅಲ್ಲ, ತುಳುವಿನಲ್ಲಿ ಸುಮಾರು 2-3 ಕೋಟಿ ಜನ ಮಾತಾಡುವವರಿದ್ದಾರೆ. ನಮಗೆ ರಾಜ್ಯವೇ ಆಗಬೇಕು ಅನ್ನೋ ಹೋರಾಟ ಮಾಡ್ತಾ ಇದ್ದೇವೆ. ದಾಮೋದರ ಅವರು ಮಾಡಿದ ಕೆಲಸವನ್ನು ನಾವು ಅಡಿಗಡಿ ನೆನೆಸಿಕೊಳ್ಬೇಕು, ಅವರ ಸ್ಮರಣೆ ಮಾಡಬೇಕು. ಯಾಕಂತೇಳಿದ್ರೆ ಮುಂದಿನ ಮಕ್ಕಳಿಗೆ ತುಳುವಿಗಿಂತ ಜನ ಹೋರಾಟ ಮಾಡಿದ್ದಾರೆ ಎಂಬ ಆ ಒಂದು ಭಾವನೆ ಬರಬೇಕು. ಆ ದೃಷ್ಟಿಯಿಂದ ನಾವು ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಅದರೊಟ್ಟಿಗೆ ಅವರ ನಿಸರ್ಗದವರ ಸ್ಮರಣೆ ಮಾಡ್ತಾ ಇದ್ದೇವೆ. ನೀವೆಲ್ಲ ಅದಕ್ಕೆ ಪ್ರೋತ್ಸಾಹ ನೀಡಿಬಿಟ್ಟು ನೀವೆಲ್ಲ ತುಳುವರು ಅದನ್ನು ನಮ್ಮ ತುಳು ತಾಯಿ ಭಾಷೆ ಅದನ್ನು ಉಳಿಸುವಂಥ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ನೀಡಬೇಕಂತ ನೆನೆಸ್ಕೊಳ್ತೀನಿ. ಏನಾದರೂ ಸಂಶಯ ಇದ್ರೆ ಕೇಳಿ, ಇಲ್ಲದ್ರೆ ಮುಕ್ತಾಯದ ಹಂತದಲ್ಲಿದ್ದೇವೆ. 7 ದಿವಸ ನಿಮಗೆ ಬರ್ಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ಒಂದೊಂದು ದಿವಸ ಒಬ್ಬೊಬ್ಬರು ಬಂದು ವರದಿ ಮಾಡಿದರೆ ನಮ್ಮ 7 ದಿವಸವೂ ಒಳ್ಳೆ ಪತ್ರಿಕಾ ವರದಿ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತುಳುಕೂಟ ಮತ್ತು ಸರೈಯು ಕೂಡ ಹಾಗೆ 25 ವರ್ಷವನ್ನು ಪೂರೈಸುವಂಥ ಒಂದು ಸಂಸ್ಥೆ. ಇದಕ್ಕೆ 50 ಆಯಿತು, ನಮಗೆ 25 ಆಯಿತು. ನಾವು ಕೂಡ 25ನೇ ವರ್ಷದ ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ದುರ್ಗಾ ಪರಮೇಶ್ವರ ನಾಗಕನ್ನಿಕಾ ದೇವಸ್ಥಾನ ಕೊಂಚಾಡಿ ಮತ್ತು ಕದ್ರಿ ಇಲ್ಲಿ 2 ಕಡೆ 15 ದಿವಸಗಳ ಒಂದು ಪಕ್ಷದ ಕಾರ್ಯಕ್ರಮ ಮಾಡಿದ್ದು. ಪುಸ್ತಕ ಬಿಡುಗಡೆ ಎಲ್ಲ ಇತ್ತು. ಹಾಗೆಲ್ಲ ತುಂಬ ಸಹಕಾರ ಕೊಟ್ಟಿದ್ದೀರಿ. ನಿತ್ಯವೂ ಪೇಪರ್ನಲ್ಲಿ ನಮ್ಮ ವರದಿಗಳು ಬರುವ ಹಾಗೆ ನೋಡ್ಕೊಂಡಿದ್ದೀರಿ. ಹಾಗಾಗಿ ನಿಮಗೆ
ನಾವು ಮತ್ತೊಮ್ಮೆ ಋಣಿಗಳಾಗಿದ್ದೇವೆ. ಈ ಉಭಯ ಸಂಸ್ಥೆಗಳು ಜಂಟಿಯಾಗಿ ನಡೆಸುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ನೀವು ನಮಗೆ ವ್ಯಾಪಕ ಪ್ರಚಾರವನ್ನು ನೀಡಿ ಎರಡೂ ಸಂಸ್ಥೆಗಳು ಜೊತೆಯಾಗಿ ಹೆಜ್ಜೆ ಆಗ್ತಾ ಇದ್ದಾವೆ. ಅದಕ್ಕಾಗಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಳ್ತೇವೆ. ನಮ್ಮ ಜೊತೆಗಾರದರ್ಶಿ ನಾಗೇಶ್ ದೇವಾಡಿಗರು ಧನ್ಯವಾದ ಸಲ್ಲಿಸ್ತಾರೆ. ಇಷ್ಟು ಹೊತ್ತು ನಮ್ಮೊಂದಿಗೆ ಸಹಕರಿಸಿದ ಪತ್ರಿಕಾ ಮಾಧ್ಯಮಗೂ ಮತ್ತು ದೃಶ್ಯ ಮಾಧ್ಯಮದವರಿಗೂ ತುಳುಕೂಟ ರಿಜಿಸ್ಟರ್ಡ್ ಮತ್ತು ಸರಾಯು ಬಾಲ ಯಕ್ಷವೃಂದ ನಮ್ಮಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇವೆ. ಥ್ಯಾಂಕ್ ಯು.